So now we will discuss question number 14. This is with respect to coal-based thermal power plant. So with reference to coal-based thermal power plants in India, consider the following statements. Statement 1, none of them use seawater. Statement 2, none of them is set up in water stress district. Statement 3, none of them is privately owned. So ಈ ಕ್ವಶನ್ ನಾವು ಸ್ಟಡಿ ಮಾಡಲಿಕ್ಕೆ ಕೋಲ್ ಬೇಸ್ಡ್ ಥರ್ಮಲ್ ಪವರ್ ಪ್ಲಾಂಟ್ ಆಲ್ ಓವರ್ ಇಂಡಿಯಾ ಎಲ್ಲಿ ಲೊಕೇಟ್ ಆಗಿದೆ, ಸೊ ಅದು ಸಾಲ್ಟ್ ವಾಟರ್ ಯೂಸ್ ಮಾಡುತ್ತಾ ಅಥವಾ ಫ್ರೆಶ್ ವಾಟರ್ ಯೂಸ್ ಮಾಡುತ್ತಾ, ಸೊ ಕೋಲ್ ಪವರ್ ಪ್ಲಾಂಟ್ ಈಚ್ ಇಂಡಿವಿಜುವಲ್ ಕೋಲ್ ಪವರ್ ಪ್ಲಾಂಟ್ ಬಗ್ಗೆ ಸ್ಟಡಿ ಮಾಡೋ ಅವಶ್ಯಕತೆ ಇಲ್ಲ. ಈ ಕ್ವಶನ್ನ ನಾವು ಎಲಿಮಿನೇಷನ್ ಮೆಥಡ್, ಎಕ್ಸ್ಟ್ರೀಮ್ ವರ್ಡ್ ಎಲಿಮಿನೇಷನ್ ಮೆಥಡ್ ಮುಖಾಂತರ ಅಪ್ಲೈ ಮಾಡಿ ಆನ್ಸರ್ ಮಾಡ್ಬೋದು. ಯಾವ ರೀತಿ ಅಂದರೆ, ಸೊ ಸ್ಟೇಟ್ಮೆಂಟ್ ಏನು ಹೇಳ್ತಿದೆ, ನನ್ ಆಫ್ ದೆಮ್ ಯೂಸಸ್ ಸಿ ವಾಟರ್. ಇಂಡಿಯಾದಲ್ಲಿ ಇರ್ತಕ್ಕಂಥ ಕೋಲ್ ಬೇಸ್ಡ್ ಪವರ್ ಪ್ಲಾಂಟಲ್ಲಿ ಯಾವುದೂ ಸಿ ವಾಟರ್ನ ಯೂಸ್ ಮಾಡಲ್ಲ ಅಂತ ಹೇಳ್ತಾರೆ. ಸೊ ಈ ಕೋಸ್ಟಲ್ ಏರಿಯಾದಲ್ಲಿ ತಮಿಳುನಾಡು, ಕೇರಳ, ಈ ಕೋಸ್ಟಲ್ ಕೋಸ್ಟಲ್ ಸ್ಟೇಟ್ಸಲ್ಲಿ ಕೋಲ್ ಬೇಸ್ಡ್ ಅಥವಾ ಕೋಸ್ಟಲ್ ಏರಿಯಾ ಪೋರ್ಟ್ ಹತ್ರ ಕೋಲ್ ಬೇಸ್ಡ್ ಥರ್ಮಲ್ ಪವರ್ ಪ್ಲಾಂಟ್ ಇದ್ದರೆ, ಸೊ ಅದು ಯಾವ ವಾಟರ್ ಯೂಸ್ ಮಾಡ್ಕೋಬೇಕು? ಅಟ್ಲೀಸ್ಟ್ ದೇ ವಿಲ್ ಟ್ರೈ ಟು ಯೂಸ್ ದಿ ಸಿ ವಾಟರ್. ಸಿ ವಾಟರ್ನ ಡಿಸಲನೈಸ್ ಮಾಡಿನೂ ಕೂಡ ಯೂಸ್ ಮಾಡ್ಬೋದು. ಸೊ ಇಲ್ಲಿ ಏನು ಹೇಳುತ್ತೆ ಸ್ಟೇಟ್ಮೆಂಟು, ನನ್ ಆಫ್ ದೆಮ್ ಯೂಸಸ್ ಅಂತ ಹೇಳ್ತಾ ಇದೆ. ಸೊ ಇಟ್ ಈಸ್ ಎನ್ ಎಕ್ಸ್ಟ್ರೀಮ್ ಸ್ಟೇಟ್ಮೆಂಟ್, ರೈಟ್? ನನ್ ಆಫ್ ದೆಮ್ ಈಸ್ ಎನ್ ಎಕ್ಸ್ಟ್ರೀಮ್ ವರ್ಡ್. So go with that extreme elimination method. Statement 1 is incorrect. None of them is set up in water stress district. So ಕರ್ನಾಟಕದಲ್ಲಿ ಇರೋರಿಗೆ ಎಲ್ಲರಿಗೂ ಗೊತ್ತಿದೆ, ಸೊ ರಾಯಚೂರು ಬಳ್ಳಾರಿನಲ್ಲಿ ಕೋಲ್ ಬೇಸ್ಡ್ ಥರ್ಮಲ್ ಪವರ್ ಪ್ಲಾಂಟ್ ಇದೆ ಅಂತ. ಸೊ ರಾಯಚೂರು ಆ್ಯಂಡ್ ಬಳ್ಳಾರಿ ದೇ ಆರ್ ವಾಟರ್ ಸ್ಟ್ರೆಸ್ ಡಿಸ್ಟ್ರಿಕ್ಟ್. ಸೊ ಇಲ್ಲಿ ಏನು ಹೇಳ್ತಿದೆ, ನನ್ ಆಫ್ ದೆಮ್ ಈಸ್ ಸೆಟ್ ಅಪ್ ಇನ್ ವಾಟರ್ ಸ್ಟ್ರೆಸ್ ಡಿಸ್ಟ್ರಿಕ್ಟ್. ಅಗೇನ್ ನನ್ ಆಫ್ ದೆಮ್ ಎಕ್ಸ್ಟ್ರೀಮ್. ದಿಸ್ ಸ್ಟೇಟ್ಮೆಂಟ್ ಈಸ್ ಆಲ್ಸೋ ಇನ್ಕರೆಕ್ಟ್. ದೆನ್ ಸ್ಟೇಟ್ಮೆಂಟ್ 3, ನನ್ ಆಫ್ ದೆಮ್ ಈಸ್ ಪ್ರೈವೇಟ್ಲಿ ಓನ್ಡ್ ಅಂತ ಹೇಳ್ತಿದೆ. ಕೋಲ್ ಬೇಸ್ಡ್ ಪವರ್ ಪ್ಲಾಂಟ್ ಪ್ರೈವೇಟ್ ಪ್ಲೇಯರ್ಸು ಎಸ್ಟಾಬ್ಲಿಷ್ ಮಾಡ್ತಿದ್ದಾರೆ. ಟಾಟಾ ಪವರ್ ಪ್ಲಾಂಟ್ ಇದೆ, JSW ಪವರ್ ಪ್ಲಾಂಟ್ ಇದೆ, ಅದಾನಿ ಪವರ್ ಪ್ಲಾಂಟ್ ಇದೆ. ಆಲ್ ದೀಸ್ ಆರ್ ಕೋಲ್ ಬೇಸ್ಡ್ ಥರ್ಮಲ್ ಪವರ್ ಪ್ಲಾಂಟ್. ನ್ಯೂಸಲ್ಲಿ ಇದ್ದೇ ಇರುತ್ತೆ. ಹಿಯರ್ ಅಗೇನ್ ಎಕ್ಸ್ಟ್ರೀಮ್ ಮೋಡ್, ನನ್ ಆಫ್ ದೆಮ್, ಇನ್ಕರೆಕ್ಟ್. ಸೊ ವಾಟ್ ಈಸ್ ದ ಆನ್ಸರ್? ದೇ ಆರ್ ಆಸ್ಕಿಂಗ್ ಅಬೌಟ್ ಕರೆಕ್ಟ್. ಆಲ್ ದ 3 ಸ್ಟೇಟ್ಮೆಂಟ್ಸ್ ಆರ್ ಇನ್ಕರೆಕ್ಟ್. Answer is D. So here we have given explanation for each of the statement. Go through this explanation.